ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿದ್ದ ನಮ್ಮ ವಸತಿ ಸಚಿವರಾಗಿರುವಂಥ ಜಮೀರ್ ಸರ್ ಅವರಿಗೆ ನಾವು ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿ ಸುಮಾರು ವರ್ಷ ನಮ್ಮ ಸಂಘಟನೆ ವತಿಯಿಂದ ಏನು ಸರ್ವೆ ನಂಬರು 76, 75 HM ಕೃಷ್ಣ ಆಸರೆ ಕಾಲನಿಯಲ್ಲಿ ಇರುವಂಥ ಬಡು ಜನರಿಗೆ ಹಕ್ಕುಪತ್ರ ನೀಡಬೇಕು ಮತ್ತು ಮೂಲಭೂತ ಸೌಕರ್ಯಗಳು ನೀಡಬೇಕು ಅನ್ನೋದಂತರಲಿಂದ ಸುಮಾರು 5-6 ವರ್ಷದಿಂದ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೇವೆ. ನಮಗೆ 2 ದಿನ ಆಚೆಗಡೆ ಏನು ಇಲ್ಲಿ ಸಂಪುಟ ಸಭೆ ಏನು ನಡೆದಿತ್ತು ಕಲಬುರಗಿ ನಗರದಲ್ಲಿ, ಅವಾಗ ನಮ್ಮ ವಸತಿ ಸಚಿವರು ಬಂದಾಗ ಇಲ್ಲಿ ಅವರು ನಮಗೆ ಇವತ್ತು ಭೇಟಿ ನೀಡ್ತೀನಿ ಅಂತಂದು ಅವರು ನಮಗೆ ಭೇಟಿ ನೀಡ್ತೀನಿ ಅಂತ ಹೇಳಿದರು. ಅದಕ್ಕೆ ಇವತ್ತು ನಾವು ಆಸರೆ ಕಾಲನಿಯ ಎಲ್ಲ ಜನರಿಗೆ, ಅಲ್ಲಿನ ಇರುವಂಥ ಬಡಾವಣೆಯ ಜನರಿಗೆ ಕರ್ಕೊಂಡು ಬಂದು ಆ ಆಸರೆ ಕಾಲನಿಯಲ್ಲಿರುವಂಥ ತೊಂದರೆಗಳು, ಕುಡಿಯೋ ನೀರು ಇರ್ಬೋದು, ಲೈಟ್ ಇರಲಿಲ್ಲ ಸಮಸ್ಯೆ ಇರ್ಬೋದು, ಮತ್ತು ರಸ್ತೆಯಲ್ಲಿರೋ ಸಮಸ್ಯೆ ಇರ್ಬೋದು, ಶಾಲೆ, ಹಾಸ್ಪಿಟಲು, ಯಾವುದೇ ರೀತಿಯ ಸವಲತ್ತುಗಳಿಲ್ಲ. ಅಲ್ಲಿ ಭಾಳ ಅತಿ ಬಡು ಜನ ಇರ್ತಾರೆ. ಬಡು ಜನ ಎಂತಾರಂದರೆ ಯಾವುದೇ ಮನೆಯಲ್ಲಿ ಕೆಲಸ ಮಾಡೋದಿರ್ಬೋದು, ರಾಣೇಶ್ವರಲ್ಲಿ ನಾವು ಎಲ್ಲೋ ಭಿಕ್ಷೆ ಕಳೆದಿರ್ಬೋದು, ರೈಲ್ವೆ ಸ್ಟೇಷನ್ದಲ್ಲಿ ಭಿಕ್ಷೆ ಕಳೆದಿರ್ಬೋದು, ಬಸ್ ಸ್ಟ್ಯಾಂಡಲ್ಲಿರ್ಬೋದು, ಯಾರದೇ ಮನೆ ಕೆಲಸ ಮಾಡೋದಿರ್ಬೋದು, ಎಲ್ಲ ಕಾರ್ಮಿಕರಲ್ಲಿ ಹೋಟೆಲ್ದಾಗ ಕೆಲಸ ಮಾಡೋದಿರ್ಬೋದು, ಇಂಥ ಜನರಿಗೆ ಮನೆ ಕೊಡಬೇಕು ಅನ್ನೋದಂತೂ ನಮ್ಮದು ಹೋರಾಟ ಇದೆ. ಅದು ಸರ್ಕಾರ ಆದೇಶ ಇದೆ. ಯಾರು ರಸ್ತೆ ಪಕ್ಕದಲ್ಲಿ ಇರ್ತಾರೋ, ರಸ್ತೆ ಮೇಲೆ ಇರ್ತಾರೋ ಅವರಿಗೆ ಆಶ್ರಯಗಳು ಮನೆ ಕೊಡ್ಬೇಕಂತ, ಅಂದರೆ ಆಶ್ರಯ ಮಾಡಬೇಕು ಅನ್ನೋದಂಥದ್ದು ಇದೆ. ಇವೆಲ್ಲ ಶ್ರೀಮಂತರಿಗೆ ಮನೆಗೆ ಮಾಡಿ ಲಂಚಗಳನ್ನು ಪಡೆದು ಮಹಾನಗರ ಪಾಲಿಕೆಯವರು ಲಂಚ ಪಡೆದು ರೊಕ್ಕ ತೊಗೊಂಡು ಶ್ರೀಮಂತರಿಗೆ ಮನೆ ಇದ್ದವರಿಗೆ ಮನೆ ಮಾಡಿಕೊಟ್ಟೋದಕ್ಕೆ ಇದು ಜೈ ಕನ್ನಡ ಬಲವಾಗಿ ಖಂಡಿಸಿ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ. ಇವತ್ತು ನಾವು ವಸತಿ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ. ಅವರು ಇಮ್ಮಡಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಮ್ಮ ಎದುರೇ ಅವರು ಬರೆದಿದ್ದಾರೆ. ಅದಕ್ಕೆ ಅವರು ಹೇಳಿದ್ದಾರೆ, ಕೂಡಲೇ ನಾವು ಇದ್ರ ಬಗೆಗೆ ನಾವು ನಿಮ್ಮ ಮನವಿಗೆ ಸ್ಪಂದಿಸ್ತೇವೆ, ನಾವು ಕೂಡಲೇ ನಿಮಗೆ ನಾವು ಆ ಮನೆಗಳನ್ನು ಇವ್ರ ಹೆಸರು ಮಾಡೋಂಥ ಕೆಲಸಗಳು ಮಾಡ್ತೇವೆ ಅಂತ ನಮಗೆ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ನಾವು ಅವರ ಮಾತಿನ ಮೇಲೆ, ಅವರ ಕೊಟ್ಟಿರುವಂಥ ವಿಶ್ವಾಸ ಮೇಲೆ ನಾವು ಇವತ್ತು ನಡೆದಿದ್ದೇವೆ. ಒಂದು ವೇಳೆ ಇವರು ಕೆಲಸ ಮಾಡಲಿಕ್ಕಂತಂದರೆ ಮುಂದೆ ನಾವು ಉಗುರು ಹೋರಾಟ ಮಾಡಬೇಕಾಗ್ತದೆ. ಎಚ್ಚರಿಕೆ ಅನ್ನೋದಂಥದ್ದು ಒಂದು ನಾವು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಜಿಲ್ಲಾ ಆಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಇವತ್ತು ವಸತಿ ಸಚಿವರು ಹೇಳಿದ್ದಾರೆ, ಕೂಡಲೇ ಇವ್ರ ಮೇಲೆ ಇವರಿಗೆ ಮನೆ ಕೊಡಬೇಕು, ಇವರಿಗೆ ಕೂಡಲೇ ಆಶ್ರಯ ಮನೆಗಳ ಕೊಟ್ಟು ಇವರಿಗೆ ಆ ಮನೆ ಹಕ್ಕುಪತ್ರ ನೀಡಬೇಕಂತ ಹೇಳಿದ್ದಾರೆ. ಒಂದು ವೇಳೆ ಕೆಲಸ ಮಾಡಲಿಕ್ಕಂತಂದರೆ ಇವರು ಸಚಿವರ ಮನೆಗೂ ಸ್ಪಂದಿಸಲಿಕ್ಕಂತಂದರೆ ಮುಂದೆ ಉಗುರು ಹೋರಾಟ ಮಾಡಬೇಕಾಗ್ತದೆ ಅಂತ ಮೂಲಕ ನಿಮ್ಮ ಎದುರು ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.